ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ, ಈ ಒಂದು ವಿಡಿಯೋ ಫ್ಯೂಚರ್ ಡೇಸಲ್ಲೂ ಕೂಡ ಭಾಳಷ್ಟು ದೊಡ್ಡ ಮಟ್ಟಿಗೆ ಯೂಸ್ ಆಗುವಂಥ ವಿಡಿಯೋ. ಯಾರೂ ಕೂಡ ಸ್ಕಿಪ್ ಮಾಡಬೇಡ್ರಿ, ಕಂಪ್ಲೀಟಾಗಿ ವಾಚ್ ಮಾಡ್ಕೋರಿ. ಇವಾಗ ಸದ್ಯಕ್ಕೆ ಅಂದ್ರೆ ಭಾಳ ಇಂಪಾರ್ಟೆಂಟು, ಸೊ ಹಂಗಾಗಿಬಿಟ್ಟು ಮಾತಾಡ್ತಿದ್ದೀನಿ ಅಬೌಟ್ ನಿಮ್ಮ ಒಂದು ಇಯರ್ ಬ್ಯಾಕ್ ಬಗ್ಗೆ. ಓಕೆ, ಇಯರ್ ಬ್ಯಾಕ್ ಏನಪ್ಪ? ಇಯರ್ ಬ್ಯಾಕ್ ಅಂದರೆ ನಿಮ್ಗೆ ಎಷ್ಟೊಂದು ಟೈಮ್ ಕೇಳಿರ್ತಾರೆ, ಬಟ್ ಬೇರೆ ಒಂದು ಯೂನಿವರ್ಸಿಟಿಲಿ ಕೂಡ ಬೇರೆ ಥರ ರೂಲ್ಸ್ಗಳಿರ್ತವೆ. ಅದೇ ರೀತಿಯಾಗಿ ನಮ್ಮ ಒಂದು RGHS ಅಲ್ಲೂ ಕೂಡ ಯಾವ ಥರ ಏನೇನೆಲ್ಲ ರೂಲ್ಸ್ ಇದಾವಪ್ಪ ಇಯರ್ ಬ್ಯಾಕಿಗೆ ಅಂತಂದು ಹೇಳ್ತೀನಿ. ಓಕೆ, ಸಾಧ್ಯ ಆಯ್ತಂದ್ರೆ ಯಾರಾದರೂ ಇನ್ ಕೇಸ್ ಹುಡುಗರು ಅಪ್ ಟು ಈಗ 4th ಸೆಮಿಸ್ಟ್ರ್ ಇದ್ದೀರಾ, ಸೆಮಿಸ್ಟ್ರ್ ಹುಡುಗ ಆಲ್ಮೋಸ್ಟ್ ನರ್ಸಿಂಗ್ ಹುಡುಗರಿಗೆ ಈ ಒಂದು ವಿಡಿಯೋ ರೀಚ್ ಆಗಬೇಕು. ಆ್ಯಂಡ್ ಈಗ ಇಯರ್ ಬ್ಯಾಚ್ ಸ್ಟೂಡೆಂಟ್ ಅಂತಂದರೆ ಯಾರಲ್ಲಿ 3rd ಇಯರ್ ಇದ್ದಾವೆ ಅಂದರೆ 3rd ಇಯರ್ ಮುಗಿಸ್ಕೊಂಡಿದ್ದಾರೆ ಅವ್ರಿಗೆ ಎಷ್ಟೇ ರೀಚ್ ಸಾಕು. ನೆಕ್ಸ್ಟ್ ಅದು ಮುಗಿದೋಗುತ್ತೆ ಬಿಡಿ. ಈ 3rd ಇಯರ್ ಫೈನಲ್ ಇಯರ್ ಬಂದಿದ್ರೆ ಅವ್ರು ಇನ್ನೂ 1 ಇಯರ್ ಸೇರೋದು, ಅವ್ರಿಗೆ ಜಾಸ್ತಿ ಏನು ಬೇಕಾಗಿಲ್ಲ, ಹೋಗ್ತಾರೆ. ನೆಕ್ಸ್ಟ್ ಈ ಸೆಮಿಸ್ಟ್ರ್ ಹುಡುಗರಿಗೆ ಭಾಳಷ್ಟು ಕ್ವಶನ್ಸು ಇಯರ್ ಬ್ಯಾಕ್ ಬಗ್ಗೆ, ಹಂಗಾಗಿ ಕಂಪ್ಲೀಟ್ ಮಾಡ್ತೀನಿ. ಸರಿ, ಈಗ ಇಲ್ಲಿವರೆಗೂ 4th ಸೆಮ್ ಬರ್ದಿದ್ರೆ ಸೆಮಿಸ್ಟರ್ ಬಗ್ಗೆ ಮಾತಾಡ್ಬಿಡ್ತೀನಿ, ಆಮೇಲೆ ಇಯರ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಮೊದಲು 4th ಸೆಮಿಸ್ಟರ್ ಹುಡುಗರಿಗೆ. ಸರಿ, ಇಲ್ಲಿವರೆಗೂ ಕೂಡ ನೀವು 4th ಸೆಮಿಸ್ಟರ್ ಬರೆಯುವಾಗ ನೀವೇನಪ್ಪ ಅಂದ್ರೆ ಒಂದು ಸಪ್ಲಿಮೆಂಟ್ರಿ ಬರಿತಾ ಇದ್ರಿ, ಹೋಗ್ತಾ ಇದ್ರಿ. ಓಕೆ, ಸಪ್ಲಿಮೆಂಟ್ರಿ ಫೇಲ್ ಆದರೂ ಕೂಡ ಮುಂದೆ ಎಲ್ಲನೂ ಕೂಡ ಹೋಗ್ತಾ ಇದ್ರಿ. ಬಟ್ ಇನ್ನು ಮೇಲೆ ಈಗ 4th ಸೆಮಿಸ್ಟ್ರ್ ಫೇಲ್ ಆಗಿದ್ದೀರಾ. ಓಕೆ, ಎಷ್ಟೋ ಹುಡುಗರು 4th ಸೆಮಿಸ್ಟ್ರ್ ಫೇಲ್ ಆಗಿದ್ದೀರಾ. ನೀವು 5th ಸೆಮ್ಗೆ ಕಾಲೇಜ್ಗೆ ರೆಗ್ಯುಲರ್ ಆಗಿ ಹೋಗ್ಬೋದು, ಕಾಲೇಜ್ಗೆ ಹೋಗ್ಬೋದು. ಬಟ್ 5th ಸೆಮಿಸ್ಟರ್ ಏನಪ್ಪ ಅಂತಂದರೆ 4th ಸೆಮಿಸ್ಟರ್ ಫೇಲ್ ಆಗಿರ್ತಾರೆ. ಬಟ್ 5th ಸೆಮಿಸ್ಟರ್ ಏನಪ್ಪ ಅಂದರೆ ಎಕ್ಸಾಮ್ ಬರೆಯೋಕ್ಕಾಗೋದಿಲ್ಲ ನಿಮಗೆ. ಯಾಕಂತಂತಂದರೆ ಇದೇ ಇಯರ್ ಬ್ಯಾಕ್ ರೂಲ್ಸ್. ಓಕೆ, ಇಯರ್ ಬ್ಯಾಕು ನೀವು 4th ಸೆಮಿಸ್ಟ್ರಿ ಫೇಲ್ ಆಗಿ 5th ಸೆಮ್ ಏನಕ್ಕೆ ನೀವು ಎಕ್ಸಾಮ್ ಬರೆಯೋಕ್ಕಾಗಲ್ಲಪ್ಪ ಅಂತಂದರೆ ಮೊದಲು 4th ಸೆಮಿಸ್ಟ್ರ್ ಕ್ಲಿಯರ್ ಆಗಬೇಕು ನಿಮಗೆ. ಓಕೆ, ಲೈಕ್ ನಿಮಗೆ ಬರೆಯೋ ಮೂಲಕ ಅರ್ಥ ಮಾಡಿಸ್ತೀನಿ. 4th ಸೆಮಿಸ್ಟ್ರ್ ನೀವೇನಾಗಿದ್ದೀರಾ, ಫೇಲ್ ಆಗಿದ್ದೀರಾ. ಓಕೆ, ಫೇಲ್ ಆದಾಗ 5th ಸೆಮ್ಗೆ ಎಂಟ್ರ್ ಆಗೋಕ್ಕೆ ಬರಲ್ಲ, ಬಟ್ ಕಾಲೇಜ್ಗೆಲ್ಲ ಹೋಗ್ಬೋದು. 5th ಸೆಮಿಸ್ಟ್ರ್ ನೀವು ಕ್ಲಾಸಸ್ ಎಲ್ಲ ಕೂರ್ಬೋದು. ಬಟ್ 5th ಸೆಮ್ ನಿಮಗೆ ಮೇನ್ ಎಕ್ಸಾಮ್ ಬಂದಾಗ, ಓಕೆ, 5th ಸೆಮ್ಮು ಮೇನ್ ಎಕ್ಸಾಮ್ ಬಂದಾಗ ಅವಾಗ ನೀವು 4th ಸೆಮ್ ಸಪ್ಲಿಮೆಂಟ್ರಿ ಬರೀತೀರ. ಓಕೆ, ನೀವು 5th ಸೆಮ್ ಎಕ್ಸಾಮ್ ಬರೆಯೋಕ್ಕೆ ಆಗೋದಿಲ್ಲ, ಯಾಕಂತಂದರೆ ಇದು ಮೊದಲು ಕ್ಲಿಯರ್ ಆಗಬೇಕು. ಅರ್ಥ ಆಯ್ತಾ? ನಿಮಗೆ ಅನಿಸ್ಬೋದು ಬರ್ದಾರ ನಾವು 4th ಸೆಮ್ ಸಪ್ಲಿಮೆಂಟ್ರಿನೂ ಬರ್ತೀವಿ, 5th ಸೆಮ್ ಮೇನ್ ಎಕ್ಸಾಮು ಕೂಡ ಬರಿತೀವಿ ಅಂತ ಅನಿಸ್ಬೋದು ನಿಮಗೆ. ಬಟ್ ಆ ರೀತಿ ಬರಲ್ಲ. ಓಕೆ, ಇದೇ ಇಯರ್ ಬ್ಯಾಕ್ ಅಂತ ಕರೆಯೋದು. ಓಕೆ, ಅರ್ಥ ಮಾಡ್ಕೋರಿ. ಈಗ 4th ಸೆಮ್ಮು ನೀವು ಮುಗಿಸ್ಕೊಂಡು ಫೇಲ್ ಆಗಿದ್ದೀರಾ, ಬಟ್ 5th ಸೆಮ್ ರೆಗ್ಯುಲರ್ ಕಾಲೇಜ್ ಹೋಗ್ತೀರಾ. ಬಟ್ 5th ಸೆಮ್ಮು ಮೇನ್ ಎಕ್ಸಾಮ್ ಬರೆಯಲ್ಲ, ಅವಾಗ 4th ಸೆಮ್ಮು ಸಪ್ಲಿಮೆಂಟ್ರಿ ಬರ್ಕೊತೀರ. 4th ಸೆಮ್ ಅವಾಗ ಕ್ಲಿಯರ್ ಆಯ್ತಪ್ಪ ಅಂತಂದರೆ ನೆಕ್ಸ್ಟ್ ಏನಪ್ಪ ಅಂದರೆ 6th ಸೆಮಿಸ್ಟ್ರ್ ಏನು ಮಾಡ್ತಾರೆ ಅಂತಂದರೆ, ಈಗ ಏನು ಹೇಳಿದ್ರೆ 6th ಸೆಮಿಸ್ಟ್ರ್ ಮೇನ್ ಎಕ್ಸಾಮ್ ನಡೆಸ್ತಾರೆ. 6th ಸೆಮಿಸ್ಟ್ರ್ ಮೇನ್ ಎಕ್ಸಾಮ್ ನಡೆಸಿದಾಗ ಅವಾಗ ನೀವು 5th ಸೆಮಿಸ್ಟ್ರು ಸಪ್ಲಿ ಮತ್ತು 6th ಸೆಮ್ಮು ಮೇನ್ ಎಕ್ಸಾಮ್ ಬರಿಬಹುದು. ಓಕೆ, ಇದಿಷ್ಟು ಅರ್ಥ ಮಾಡ್ಕೊರಿ. ಇಷ್ಟೇ ಅರ್ಥ ಮಾಡ್ಕೊರಿ. ಬೇಕಾದ್ರೆ ಇನ್ನೊಂದು ಟೈಮ್ ಅರ್ಥ ಮಾಡಿಸ್ಬಿಡ್ತೀನಿ. ಈಗ 4th ಸೆಮ್ ಫೇಲ್ ಆಗಿದ್ರೆ 5th ಸೆಮ್ ಎಕ್ಸಾಮು ಎಂಟ್ರಿ ಆಗೋಕ್ಕೆ ಬರೋಲ್ಲ, ಮೇನ್ ಎಕ್ಸಾಮ್ ಬರೋಕ್ಕೆ ಬರೋಲ್ಲ. ನೀವೇನು ಮಾಡೋಕ್ಕಪ್ಪ ಅಂದರೆ 5th ಸೆಮ್ ಮೇನ್ ಎಕ್ಸಾಮ್ ನಡೆಯುವಾಗ ಅಂದರೆ 5th ಸೆಮ್ ಎಕ್ಸಾಮ್ ಯಾರು ಮೇನ್ ಎಕ್ಸಾಮ್ ಬರೀತಾರೆ, ಯಾರೆಲ್ಲ 4th ಸೆಮ್ ಒಂದೇ ಅಟೆಂಪ್ಟ್ಗೆ ಪಾಸ್ ಆಗಿರ್ತಾರೋ ಅವರು 5th ಸೆಮ್ ಮೇನ್ ಎಕ್ಸಾಮ್ ಬರೀತಿರ್ತಾರೆ. ಓಕೆ, ಅವಾಗ ಯಾರೆಲ್ಲ 4th ಸೆಮಿಸ್ಟರ್ ಫೇಲ್ ಆಗಿರ್ತಾರೋ ಅವಾಗ 5th ಸೆಮ್ ಮೇನ್ ಎಕ್ಸಾಮ್ ಬರೆಯೋರು ಬರೀತಾರೆ ನೀವು ಫ್ರೆಂಡ್ಸು. ಅವಾಗ ನೀವು 5th ಸೆಮ್ ಮೇನ್ ಎಕ್ಸಾಮ್ ಬರೆಯುವಾಗ ನೀವು 4th ಸೆಮ್ ಸಪ್ಲಿಮೆಂಟ್ರಿ ಬರೀತಾರೆ. ಓಕೆ, ನೆಕ್ಸ್ಟ್ ಇದರಲ್ಲಿ ಕೂಡ ಓಕೆ, ಇವಾಗ ಏನು ಅನಿಸ್ಬೋದು ಎಷ್ಟೊಂದು ಹುಡುಗರಿಗೆ, ಇವಾಗ ನೆಕ್ಸ್ಟ್ 6th ಸೆಮಿಸ್ಟ್ರ್ ಮೇನ್ ಎಕ್ಸಾಮ್ ನಡೀತದ. ಓಕೆ, 6th ಸೆಮಿಸ್ಟ್ರ್ ಮೇನ್ ಎಕ್ಸಾಮ್ ನಡೆದಾಗ ಅವಾಗ 4th ಸೆಮಿಸ್ಟ್ರ್ ನೀವೆಲ್ಲರೂ ಕೂಡ ಇಲ್ಲಿ 5th ಸೆಮ್ ಮೇನ್ ಎಕ್ಸಾಮ್ ಬರೆಯುವಾಗ ಸಪ್ಲಿಮೆಂಟ್ರಿ ಬರೆದು ಪಾಸ್ ಹಾಕೊಂಡಿರ್ಬೇಕು ಅವಾಗ. ಓಕೆ, ಪಾಸ್ ಹಾಕೊಂಡಾಗ ನೀವು 5th ಸೆಮಿಸ್ಟ್ರು ಸಪ್ಲಿ ಬರೀತಾರೆ ಅವಾಗ, ಯಾಕಂದ್ರೆ 5th ಸೆಮಿಸ್ಟ್ರಲ್ಲಿ ನಡೆದು ಬಿಡೋದ ಅವ್ರು ಸಪ್ಲಿ ಬರೀತಾರೆ. ಆ್ಯಂಡ್ ಆ್ಯಸ್ ಯೂಸ್ವಲ್ ನೀವು 6th ಸೆಮಿಸ್ಟ್ರ್ ಏನಪ್ಪ ಅಂತಂದರೆ ಮೇನ್ ಎಕ್ಸಾಮ್ ಕೂಡ ಬರಿಬೋದು. ಓಕೆ, ಇದಿಷ್ಟು ಅರ್ಥ. ಇದೇ ಏನು ರೂಲ್ಸ್ ಇದೆಯೋ ನೆಕ್ಸ್ಟ್ ಇನ್ ಕೇಸ್ ಮತ್ತೆ 6th ಸೆಮಿಸ್ಟ್ರ್ ಫೇಲ್ ಆದಾಗ, ಈ ಫಾರ್ ಎಕ್ಸಾಂಪಲ್ ಎಷ್ಟೋ ಹುಡುಗರು 4th ಸೆಮ್ ಪಾಸ್ ಹಾಕ್ಕೊಂಡು ಇದ್ರೆ ಏನೋ ಅನಿಸ್ತಿಲ್ಲ ನಿಮಗೆ. ಸೇಮ್ ಅದೇ ರೀತಿ ಮುಂದೆನೂ ಕೂಡ ನಿಮಗೇನಾದರೂ 6th ಸೆಮಿಸ್ಟ್ರಿಗೆ ಫೇಲ್ ಮತ್ತು 6th ಸೆಮಿಸ್ಟ್ರ್ ಏನಾದರೂ ಫೇಲ್ ಆದರೆ ನೆಕ್ಸ್ಟ್ ಮುಂದೆನೂ ಕೂಡ ಅದೇ ಸಮಸ್ಯೆ. ಅಂದರೆ 7th ಮತ್ತು 8th ಸೆಮಿಸ್ಟ್ರ್ ಕೂಡ ಇದೇ ರೀತಿಯಾಗಿ ರೂಲ್ಸ್ ಅನ್ವಯ ಆಗ್ತಾವೆ. ಸೊ ಬೆಟರ್ ಈಗ ಯಾರೆಲ್ಲ ಸೆಮಿಸ್ಟ್ರ್ ಹುಡುಗರು ಇದ್ರೋ ನಿಮಗೆ ಗೊತ್ತಿರಬೇಕು, ಸಾಧ್ಯ ಆದಷ್ಟು 4th ಸೆಮಿಸ್ಟ್ರನ್ನ ಒಂದೇ ಅಟೆಂಪ್ಟಿಗೆ ಪಾಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿರಿ. ಯಾಕಂದರೆ ಇಯರ್ ಬ್ಯಾಕು ಈ ಥರ ರೂಲ್ಸ್ ಇರ್ತಾವೆ. ಸೇಮ್ ಇಯರ್ ಸ್ವಲ್ಪ ವೇಟ್ ಮಾಡಿರಿ. 4th ಸೆಮಿಸ್ಟ್ರಿಗೆ ನಿಮ್ಗೆ ಸ್ವಲ್ಪ ಒಂದೇನೋ ಹೇಳೋದಿದೆ. ಈಗ ಇಯರ್ ಬ್ಯಾಕ್ ಸ್ಟೂಡೆಂಟ್ಸು ಕೂಡ ನಿಮ್ಗೆ ಏನು ಹೇಳ್ತೀನಿ ನೋಡಿರಿ. ಇಯರ್ ಬ್ಯಾಕು ಈ ಫಾರ್ ಎಕ್ಸಾಂಪಲ್ 3rd ಇಯರ್ ಎಕ್ಸಾಮ್ ಬರ್ದಿದ್ದಾನೆ. ಓಕೆ, ಯಾವುದೋ ಒಂದು ವಿಷಯದಲ್ಲಿ ಫೇಲ್ ಆಗಿದ್ದಾನೆ. ಓಕೆ, ಫೇಲ್ ಆಗಿದ್ದಾನೆ ಅಂದಾಗ ಒಂದು ಚಾನ್ಸ್ ಸಪ್ಲಿಮೆಂಟ್ರಿ ಬರೀತಾರೆ. ಓಕೆ, ಸಪ್ಲಿಮೆಂಟ್ರಿಲಿ ಮತ್ತೆ ಏನಾದರೂ ಫೇಲ್ ಆಯ್ತಪ್ಪ ಅಂತಂದರೆ, ಓಕೆ, ಈಗ 3rd ಇಯರ್ ಬರ್ದಿದ್ರೆ 3rd ಇಯರ್ದು ಫೇಲ್ ಆಗಿದೆ ಯಾವುದಾದ್ರು ಒಂದು ಸಬ್ಜೆಕ್ಟಲ್ಲಿ, ಅವಾಗ ಸಪ್ಲಿಮೆಂಟ್ರಿ ಕೊಡ್ತಾರೆ. ಸಪ್ಲಿಮೆಂಟ್ರಿಲಿ ಕೂಡ ನೀವು ಮತ್ತೆ ಫೇಲ್ ಆಯ್ತಂದರೆ 4th ಇಯರ್ ಮೇನ್ ಎಕ್ಸಾಮ್ ನಿಮಗೆ ಬರೆಯೋಕ್ಕಾಗಲ್ಲ. ಓಕೆ, ಅವಾಗ ಏನು ಮಾಡಬೇಕು, 4th ಇಯರ್ ಮೇನ್ ಎಕ್ಸಾಮ್ ನಡೆಯುವಾಗ 3rd ಇಯರ್ ಸಪ್ಲಿಮೆಂಟ್ರಿ ಬರೀಬೇಕು. ಮತ್ತೆ 3rd ಇಯರ್ ಸಪ್ಲಿಮೆಂಟ್ರಿ ಬರೆದ್ರೆ ಮತ್ತೆ 4th ಇಯರ್ ಬರೆಯೋಕ್ಕೆ ಬರಲ್ಲ. ಮೊದಲು 3rd ಇಯರ್ ಕಂಪ್ಲೀಟ್ ಮಾಡ್ಕೊಂಡೆ ನೀವು ಮತ್ತೆ 4th ಇಯರ್ ಹೋಗಬೇಕು. ಸೊ ಇದು ರೂಲ್ಸು ಇಯರ್ ಬ್ಯಾಕ್ವರೆಗೂ ಕೂಡ ಇದೆ. ಬಟ್ ಇಯರ್ ಬ್ಯಾಕ್ ಅಂತಂದರೆ ಒಂದು ಇಯರ್ ಇರ್ತದೆ. ಸೊ ಹಂಗಾಗಿಬಿಟ್ಟು ಎಕ್ಸಾಮ್ಸಲ್ಲಿ ಒಂದು ಸಪ್ಲಿಮೆಂಟ್ರಿ ಸಿಗ್ತದೆ.
ಓಕೆ, ಬಟ್ ಇಲ್ಲಿ ಏನಂದರೆ ಸೆಮಿಸ್ಟರ್ ಇರೋ ಕಾರಣ ಬೇಗನೆ ಎಕ್ಸಾಮ್ ಬರ್ತಿರ್ತಾವೆ. ಸೊ ನಿಮಗೆ ಅಷ್ಟೊಂದು ಜಾಸ್ತಿ ಸಪ್ಲಿಮೆಂಟ್ರಿ ಬರೋಲ್ಲ. ಆಗಬೇಕಿತ್ತು 4th ಸೆಮಿಸ್ಟರ್ ಮುಗಿದಾದ ತಕ್ಷಣ ಬೇಗನೆ ಒಂದು ಸಪ್ಲಿಮೆಂಟ್ರಿ ಮುಗಿಸಿ ಇಟ್ಬಿಟ್ಟು ಅಂದರೆ ಬೇಗನೆ ಸಪ್ಲಿಮೆಂಟ್ರಿ ಪಾಸ್ ಹೋಗಂದ್ರೆ ಮತ್ತೆ 5th ಸೆಮ್ ಕೂಡ ಮೇನ್ ಎಕ್ಸಾಮ್ ಬರೋಂಗೆ ಮಾಡ್ಬೋದಿತ್ತು. ಇದನ್ನು ಮಾಡೋಕತ್ತಿನ ಹುಡುಗರು ಭಾಳಷ್ಟು ನನಗೆ ಕ್ವಶನ್ ಕೇಳಿದ್ರು. ಫಾರ್ ಎಕ್ಸಾಂಪಲ್ ಈಗ ಹೇಳಿದೆ ನಾನು 5th ಸೆಮ್ ಮೇನ್ ಎಕ್ಸಾಮ್ ಬರೆಯುವಾಗ ನಾವು 4th ಸೆಮ್ ಸಪ್ಲಿಮೆಂಟ್ರಿ ಬರೆಯೋದು ಯಾಕೆ, ಅಷ್ಟರೊಳಗಡೆ ಒಂದು ಸಪ್ಲಿಮೆಂಟ್ರಿ ಎಕ್ಸಾಮ್ ಇಟ್ಬಿಟ್ರೆ 4th ಸೆಮಿಸ್ಟ್ರು ಫೇಲ್ ಆದ ಹುಡುಗರಿಗೆ ಪಾಸ್ ಹೋಗ್ಕೊಂಡ್ರೆ ಡೈರೆಕ್ಟಾಗಿ 5th ಸೆಮ್ ಬರಿಬೋದಲ್ವಾ. ಯಾಕಂದರೆ ಎಷ್ಟೋ ಹುಡುಗರು 4th ಸೆಮಿಸ್ಟರ್ ಎಕ್ಸಾಮ್ ಬರೆಯುವಾಗ 4th ಸೆಮಿಸ್ಟರ್ ಎಕ್ಸಾಮ್ ಬರೆಯುವಾಗ ಅವ್ರಿಗೇನೋ ಮನೇಲಿ ಏನೋ ಒಂದು ಅಚಾನಕ್ ಏನೋ ಒಂದು ಆಯ್ತಪ್ಪ, ಎಕ್ಸಾಮ್ ಅಟೆಂಡ್ ಮಾಡೋಕ್ಕಾಗಲಿಲ್ಲ, ಏನು ಮಾಡೋಕ್ಕಾಗಲ್ಲ, ಬಿಟ್ಟಿರ್ತಾರೆ. ಅವಾಗ ಅವ್ರು ಮತ್ತೆ ಒಂದು ಇಯರ್ ಇದಾಗುತ್ತಲ್ವಾ. ಸೊ ಇದಷ್ಟೆಲ್ಲ ಮುಂದೆನೂ ಕೂಡ ಹಿಂಗೆ ಆಗುತ್ತೆ, ಇದು ಮುಂದೆನೂ ಕೂಡ ಹಿಂಗಾಗುತ್ತೆ. ಇದನ್ನು ಚೇಂಜಸ್ ಮಾಡ್ಕೊಳ್ಳೋಕ್ಕೆ ನನಗೆ ಭಾಳಷ್ಟು ಸ್ಟೂಡೆಂಟ್ಸ್ ಅಪ್ರೋಚ್ ಮಾಡಿದರು. ಏನಾದರೂ ಚೇಂಜಸ್ ಆಗುತ್ತೆ ಅಂತ ನೋಡಿ ನಾನು ಕೂಡ ಇದ್ರ ತಕ್ಕನಂಗೆ ಮೇಲೆ ನಾವು RGS ಕಡೆಯಿಂದ ಮೇಲೆ ಇರುವಂಥವ್ರನ್ನೂ ಮಾತಾಡಿಸಿದೆ. ಬಟ್ ಅವ್ರು ಹೇಳ್ತಕ್ಕಂಥ ಕ್ವಶನ್ಸ್ ಏನಪ್ಪ ಅಂತಂದರೆ ಇದು ಆಲ್ಮೋಸ್ಟ್ ಆಗಲ್ಲ. ಇದು ಏನಪ್ಪ ಅಂತಂದರೆ ಸ್ಟೂಡೆಂಟ್ಸ್ ಎಷ್ಟೇ ಏನೇ ಕೂಡ ಬರೀ ಆನ್ಲೈನಲ್ಲಿ ಅವ್ರಿಗೆ ಹೇಳಿದೆ ಇವ್ರಿಗೆ ಹೇಳಿದೆ ಅವ್ರಿಗೆ ಮಾಡಿದ್ರು ಕೂಡ ಏನು ಕೂಡ ಚೇಂಜಸ್ ಆಗಲ್ಲ. ಓನ್ಲಿ ಡೆಲ್ಲಿ ಕಡೆಯಿಂದ INC ಕಡೆಯಿಂದ ಪ್ರೆಷರ್ ಬರಬೇಕು. ಇಲ್ಲಾಂದರೆ ಕರ್ನಾಟಕದಲ್ಲಿರುವಂಥ BS ನರ್ಸಿಂಗ್ ಕಾಲೇಜಸ್ ಎಲ್ಲನೂ ಕೂಡ ಅಪ್ರೋಚಸ್ಸು ಯೂನಿವರ್ಸಿಟಿಗೆ ಅಪ್ರೋಚ್ ಮಾಡಿದಾಗ ಮಾತ್ರ ಸ್ವಲ್ಪ ಚೇಂಜಸ್ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಎಷ್ಟು ಜನ ಈ ರೀತಿ ಅನ್ಕೊಂಡಿರ್ತಾರೆ ಮಾಡಬೇಕಪ್ಪ ಅಂತ ಅನ್ಕೊತಿದ್ದಾರೆ. ಭಾಳಷ್ಟು ಸ್ಟೂಡೆಂಟ್ಸ್ ಸೇರಿಕೊಂಡು ಭಾಳ ಬೇರೆ ಕಾಲೇಜಲ್ಲಿರುವಂಥ ಸ್ಟೂಡೆಂಟ್ಸು ಯಾರಾದರೂ ಫೇಲ್ ಆಗಿತ್ತಂದರೆ ಇಲ್ಲ ಮತ್ತು ಮುಂದೆ ಈಗ ಅಷ್ಟೇ ಅಲ್ಲ, ನಿಮಗೆ ಮುಂದೆ 6th ಸೆಮ್ ಕೂಡ ಇದೇ ರೀತಿ ಆಗುತ್ತೆ ಪ್ರಾಬ್ಲಮ್ಮು. ಎಲ್ಲ ಹುಡುಗರು ಸೇರಿಕೊಂಡು ಯಾರಾದರೂ ಒಬ್ಬ ಯೂನಿವರ್ಸಿಟಿ ತೊಗೊಂಡು ಯೂನಿವರ್ಸಿಟಿ ಹತ್ರ ಹೋಗ್ಬಿಟ್ಟು ಚೇಂಜಸ್ ಮಾಡೋಕ್ಕೆ ಏನಾದ್ರು ರಿಕ್ವೆಸ್ಟ್ ಮಾಡಿಕೊಂಡ್ರೆ ನಿಮಗೆ ಆಗ್ಬೋದು. ಬಟ್ ಆ ಸಾಧ್ಯದಷ್ಟು ಇದೆಲ್ಲ ಕಷ್ಟನೇ. ಯಾಕಂದರೆ ಇದೆಲ್ಲನೂ ಕೂಡ ಒಂದು ಐಡಿಯಾ ಒಂದು ಆರ್ಗನೈಸ್ ಮಾಡಿಬಿಟ್ಟೆ ಒಂದು ಇಂಪ್ಲಿಮೆಂಟೇಷನ್ ಮಾಡಿ ಒಂದು ಎಲ್ಲನೂ ಕೂಡ ಅಂದರೆ 4 ವರ್ಷದ್ದು ಅವ್ರು ಬಿಟ್ಟಿದ್ದಾರೆ. ಏನೋ ಒಂದು ಸ್ಮಾಲ್ ಏನಾದರೂ ಒಂದು ಅವೇರ್ನೆಸ್ ಮೂಡ್ಬೋದು ಅಷ್ಟೇ. ಸಾಧ್ಯದಷ್ಟು ಏನು ಮಾಡಿಬಿಡ್ರಿ, ಇಷ್ಟೆಲ್ಲ ಮಾಡೋ ಬದಲು ಪಾಸ್ ಹಾಕೊಂಡ್ಬಿಟ್ರೆ ಡೈರೆಕ್ಟಾಗಿ ಮುಂದೆ ಹೋಗ್ತೀರಾ. ನಾನು ಕೇಳಿದ ಪ್ರಕಾರ ಇದು ಚೇಂಜಸ್ ಅಂತೂ ಆಗಲ್ಲ. ಯಾಕಂದರೆ ಈ ಥರ ಸ್ಕೀಮ್ಸ್ಗಳು ನಮ್ಮ ಯೂನಿವರ್ಸಿಟಿ ಅಷ್ಟೆಲ್ಲ ಬೇರೆ ಯೂನಿವರ್ಸಿಟಿಯಲ್ಲಿ ಕೂಡ ಇದೆ. ಸೊ ಹಂಗಾಗ್ಬಿಟ್ಟು ಹೇಳಿದ್ದೀನಿ. ಹೋಪ್ ಈ ಒಂದು 7 ನಿಮಿಷಗಳ ಕಾಲ ವಿಡಿಯೋ ಮಾಡಿರ್ತಕ್ಕಂಥ ಉದ್ದೇಶ ಅರ್ಥ ಆಗಬೇಕು, ಅವೇರ್ನೆಸ್ ಮಾಡಬೇಕು, ಹುಡುಗರಿಗೆ ಇಯರ್ ಬ್ಯಾಕ್ ಬಗ್ಗೆ ತಿಳ್ಬೇಕಂತ ಅಷ್ಟೇ. ಸಾಧ್ಯಷ್ಟು ಅಂದರೆ ಯಾರಾದರೂ ಎಲ್ಲ ಒಂದು ಸೆಮಿಸ್ಟರ್ ಹುಡುಗರಿಗೆ ತಲುಪಲಿ. ಯಾಕಂದರೆ ಮುಂದೆ ನೀವು ಈಗ ಯಾರಾದರೂ 1st ಸೆಮ್ಮು ಮತ್ತು 3rd ಸೆಮ್ಮು ಈ ಥರ ಇದ್ದಾಗ ಮುಂದೆನೂ ಕೂಡ ನಿಮಗೆ ಬಂದೇ ಬರ್ತೀರ. ಅಷ್ಟರಲ್ಲಿ ನಿಮಗೆಲ್ಲನೂ ಕೂಡ ವಿಷಯ ಗೊತ್ತಿರಲಿ ಅಂತ ಅಷ್ಟೇ. ಥ್ಯಾಂಕ್ ಯು. ಇದು 4th ಸೆಮ್ ಅಂದರೆ ಸೆಮಿಸ್ಟರ್ಗೆ 4th ಸೆಮ್ಮಿನ ನಂತರ ಬರ್ತದೆ. ಇಯರ್ ಬ್ಯಾಕ್ ಅವ್ರಿಗೆ 3rd ಇಯರ್ 4th ಇಯರ್ ಅಷ್ಟೇ ಅಲ್ಲಿ ಕನ್ಸಿಡರ್ ಆಗೋದು. ಸರಿ, ಇದಿಷ್ಟು ಮಾಹಿತಿ ವಿಡಿಯೋ ಫುಲ್ ಆಯಿತು ಅಂದ್ರೆ ಒಂದು ಲೈಕ್ ಮಾಡೋ ಮೂಲಕ ಒಂದು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಡೇ ಬಾಯ್.